ನಮಸ್ತೆ ವೀಕ್ಷಕರೇ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ರಾಘವ್ ಲಾರೆನ್ಸ್ ರವರ ಹೊಸ ಚಿತ್ರದ ಟೀಸರ್ ರಿಲೀಸ್ ಆಗಿದೆ ಗುರು. ಟೀಸರ್ ನೋಡಿದ್ರೆ ಇನ್ನೊಂದು ಕಾಂಚನ ಮುನಿ ರೀತಿಯಲ್ಲಿ ಭಯಾನಕ ಸಿನಿಮಾ ಅನ್ನೋ ತರ ಐತೆ ಟೀಸರ್. ಯಾವ್ದು ಸಿನಿಮಾ ಅಂತ ನೋಡಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲೆ ಇರೋ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಬನ್ನಿ ಟೀಸರ್ ಏನಂತ ನೋಡೋಣ. ರಾಘವ್ ಲಾರೆನ್ಸ್ ಹೊಸ ಸಿನಿಮಾ ಬುಲೆಟ್. ಇದು ಒಂದು ಥ್ರಿಲ್ಲರ್ ಫ್ಯಾಂಟಸಿ ಸಿನಿಮಾ ಅಂತಾನೆ ಹೇಳ್ಬೋದು. ಟೀಸರ್ ನೋಡಿದ್ರೇನೆ ಮೈ ಜುಮ್ ಅನ್ಸುತ್ತೆ ಗುರು. ಒಬ್ಬೊಬ್ಬರ ಪಾತ್ರ ಜೀವಂತ ಅನ್ಸುವ ಹಾಗೆ ಅನ್ಸುತ್ತೆ. ಹಾಗೆ ಹಿನಾಸಿ ಪಾಂಡ್ಯನ್ ನಿರ್ದೇಶನದಲ್ಲಿ ಮೂಡಿ ಬಂದಿರುವ ಬುಲೆಟ್ ಸಿನಿಮಾದಲ್ಲಿ ರಾಘವ್, ಸುನಿಲ್, ಸಿಂಗಂಪುರಿ, ವೈಶಾಲಿ ರಾಜ್, ಎಲ್ವಿನ್ ನಟಿಸಿದ್ದು, ಸ್ಯಾಮ್ CS ಸಂಗೀತ ಹಾಗೂ ಚಿತ್ರಕ್ಕೆ ಕತ್ತಿರ್ಸನ್ ನಿರ್ಮಾಣ ಮಾಡಿದ್ದು. ಚಿತ್ರದ ಟೀಸರ್ ನಲ್ಲಿ ಮೊದಲಿಗೆ ಜೀಸಸ್ ನ ಸ್ಟ್ಯಾಚ್ಯೂ ತೋರಿಸ್ತಾರೆ ಗುರು. ಹಾಗೆ ಟೀಸರ್ ನೋಡಿದ್ರೆ ರಾಘವ್ ಲಾರೆನ್ಸ್ 2 ಶೇಡ್ ಗಳಲ್ಲಿ ಕಾಣಿಸ್ತಾರೆ ಅನ್ನಿಸ್ತೈತೆ ಗುರು. ಆಕ್ಷನ್ ಸೀನ್ಗಳು ತುಂಬಾನೇ ಅದ್ಭುತವಾಗಿದೆ ಗುರು. ಮಂತ್ರ, ತಂತ್ರ, ಭೂತ, ಪ್ರೇತಗಳ ಆಟ ಈ ಸಿನಿಮಾದಲ್ಲಿ ಹಾಗೆ ಸಾಕ್ತೈತೆ ಅಂತಾನೆ ಹೇಳ್ಬೋದು ಗುರು. ರಾಘವ್ ಸಿನಿಮಾಗೆ ಏನೆಲ್ಲ ಬೇಕೋ ಅದೆಲ್ಲ ಈ ಸಿನಿಮಾದಲ್ಲಿ ಇದೆ ಅಂತ ಹೇಳ್ಬೋದು ಗುರು. ಈ ಸಿನಿಮಾದ ವಿಶೇಷ ಅಂದ್ರೆ ರಾಘವ್ ಲಾರೆನ್ಸ್ ಅವರ ಬ್ರದರ್ ಎಲ್ವಿನ್ ಕೂಡ ಈ ಸಿನಿಮಾದಿಂದ ತೆರೆಗೆ ಬರ್ತಾವ್ರೆ. ಅವರ ಪಾತ್ರ ಕೂಡ ಟೀಸರ್ ನಲ್ಲಿ ರಿವೀಲ್ ಆಗೈತೆ. ತುಂಬಾನೇ ಅದ್ಭುತವಾಗಿ ನಟಿಸಿದಾರೆ ಅಂತ ಹೇಳ್ಬೋದು. ಎಲ್ವಿನ್ ತೆಲುಗು ಸಿನಿಮಾಗಳಿಗೆ ಮ್ಯೂಸಿಕ್ ಕಂಪೋಸ್ ಮಾಡ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಈಗ ಈ ಸಿನಿಮಾದ ಮೂಲಕ ಬೆಳ್ಳಿ ತೆರೆಯಲ್ಲಿ ರಾರಾಜಿಸೋದಕ್ಕೆ ರೆಡಿ ಆಗಿದ್ದಾರೆ ಗುರು. ಸಾಕಷ್ಟು ಕುತೂಹಲ ಮೂಡಿಸಿರ್ತಕ್ಕಂತ ಬುಲೆಟ್ ಸಿನಿಮಾ ನೋಡಕ್ಕೆ ರಾಘವ್ ತರಾನೇ ಕಾಣಿಸುವ ಎಲ್ವಿನ್ ಆಕ್ಟಿಂಗ್ ಹೇಗೆಲ್ಲ ಇರುತ್ತೆ ಅಂತ ಸಿನಿಮಾ ನೋಡಿದ್ರೆ ತಿಳಿತೈತೆ ಗುರು. ಟೀಸರ್ ಮಾತ್ರ ಅದ್ಭುತವಾಗಿದೆ. ಮೇಕಿಂಗ್ ಅಂತೂ ತುಂಬಾನೇ ಸಾಕತ್ತಾಗಿದೆ. ಯಾಕಂದ್ರೆ ಟೀಸರ್ ನೋಡಿದ್ರೆ ತುಂಬಾನೇ ಚೆನ್ನಾಗಿದೆ ಚಿತ್ರ ಅಂತಾನೆ ಹೇಳ್ಬೋದು. ಚಿತ್ರ ರಿಲೀಸ್ ಆಗುತ್ತೆ ಆದಷ್ಟು ಬೇಗ ಅಂತ ಹೇಳ್ತಾ ಇದ್ರೆ ಚಿತ್ರನ ನೋಡೋದಕ್ಕೆ ನಾನ್ ಕೂಡ ಕಾತ್ರದಲ್ಲಿದ್ರಿ. ಯಾರೆಲ್ಲ ನೋಡೋದಕ್ಕೆ ಕಾತ್ರದಲ್ಲಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸಿನಿಮಾದ ಟೀಸರ್ ನೋಡಿಲ್ಲ ಅಂದ್ರೆ ಒಂದ್ಸರಿ ಟೀಸರ್ ನ ನೋಡಿ. ಟೀಸರ್ ನೋಡಿದ್ರೆ ನಿಮ್ಗೆ ಭಯ ಆಗ್ಬಿಡುತ್ತೆ, ಜುಮ್ ಅನ್ಸುತ್ತೆ ಮೈ. ಆ ತರ ಟೀಸರ್ ಮಾಡಿದ್ರೆ ಅಂತಾನೆ ಹೇಳ್ಬೋದು. ಹಾಗೆ ಈ ಟೀಸರ್ ನ ರಿವ್ಯೂ ಮಾಡುವ ಮೂಲಕ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರೆಲ್ಲ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು, ಶುಭ ದಿನ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.